ಸಚೇತನ ಕಾರ್ಯಕ್ರಮದ ವಿಷಯ ಭೂ ಮಾಲಿನ್ಯ ಮತ್ತು ಸಂರಕ್ಷಣಾ ಕ್ರಮಗಳು. ಭೂಮಿಯ ಪರಿಚಯ. ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿಯು ಒಂದು ಜೀವಿಗಳನ್ನು ಹೊಂದಿರುವ ಗ್ರಹವಾಗಿದೆ. ಭೂಮಿಯ ಮೇಲ್ಪದರವನ್ನು ಮಣ್ಣು ಎನ್ನುವರು. ಮಣ್ಣು ನಮ್ಮ ಜೀವನದ ಆಧಾರ. ಬೆಳೆ ಬೆಳೆಯಲು, ಆಹಾರ ಉತ್ಪಾದನೆಗೆ, ಪರಿಸರ ಸಮತೋಲನ ಕಾಪಾಡಲು ಮಣ್ಣಿನ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಮಣ್ಣಿನ ಮೂಲ ಶಿಲೆಯಾಗಿದೆ. ಶಿಲೆ ಮಣ್ಣಾಗಿ ಪರಿವರ್ತನೆಗೊಳ್ಳಲು ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿಯ ರಕ್ಷಣೆಗಾಗಿ ಏಪ್ರಿಲ್ 22ರಂದು ಭೂಮಿಯ ದಿನ ಎಂದು ಆಚರಿಸಲಾಗುತ್ತದೆ. ಈಗ ನಾವು ಮಾಲಿನ್ಯ ಎಂದರೇನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಪರಿಸರದಲ್ಲಿ ಉಂಟಾಗುವ ಯಾವುದೇ ಅನಪೇಕ್ಷಿತ ಬದಲಾವಣೆಗಳನ್ನು ಪರಿಸರ ಮಾಲಿನ್ಯ ಎನ್ನುವರು. ಭೂ ಮಾಲಿನ್ಯ ಕೂಡ ಒಂದು. ಭೂ ಮಾಲಿನ್ಯ ಎಂದರೆ ಹಾನಿಕಾರಕ ರಾಸಾಯನಿಕಗಳು ಮಣ್ಣನ್ನು ಕಲುಷಿತಗೊಳಿಸಿದರೆ ಅದಕ್ಕೆ ಭೂ ಮಾಲಿನ್ಯ ಎನ್ನುವರು. ಭೂ ಮಾಲಿನ್ಯಕ್ಕೆ ಕಾರಣಗಳು: ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸುವುದು, ಕೃಷಿಯಲ್ಲಿ ಹೆಚ್ಚು ರಾಸಾಯನಿಕಗಳನ್ನು ಬಳಸುವುದು, ವಿವಿಧ ರೀತಿಯ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡದಿರುವುದು, ಕಾಡಿನ ನಾಶ, ಆಮ್ಲ ಮಳೆ, ಅಣುಶಕ್ತಿ ತ್ಯಾಜ್ಯಗಳ ಬಿಡುಗಡೆ, ಮಿತಮೀರಿದ ಪ್ಲಾಸ್ಟಿಕ್ ಬಳಕೆ. ಭೂ ಸಂರಕ್ಷಣೆ ಕ್ರಮಗಳು: ಕೃಷಿಯಲ್ಲಿ ರಾಸಾಯನಿಕ ವಸ್ತುಗಳ ಬದಲಾಗಿ ಸಾವಯವ ಗೊಬ್ಬರಗಳನ್ನು ಬಳಸಬಹುದು. ಹೆಚ್ಚು ಮರಗಿಡಗಳನ್ನು ಬೆಳೆಸುವುದು. ಸರದಿ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಪದ್ಧತಿ, ಸಮಪಾತಾಳಿ ಬೇಸಾಯ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವುದು ಇತ್ಯಾದಿ. ಮಣ್ಣು ಸಿಕ್ಕಿದ್ದರೆ ಮಾನವ ಇರುವುದು. ಮಣ್ಣು ಹಾಳಾದರೆ ಬದುಕು ಕಷ್ಟ. ಆದ್ದರಿಂದ ಮಣ್ಣಿನ ರಕ್ಷಣೆ ಎಲ್ಲರ ಜವಾಬ್ದಾರಿ. ಪರಿಣಾಮಗಳು: ಕೃಷಿ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳುವುದು, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತದೆ, ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಧನ್ಯವಾದಗಳು.